ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎವರೆಸ್ಟ್ ಹತ್ತಿದ ಮಗ ತಾಯಿಯ ಪ್ರೇರಣೆ. ಇಂದಿನ ಪ್ರವಚನ. ನಮಸ್ಕಾರ ಶರಣು ಶರಣಾರ್ಥಿಗಳು ಬಂಧುಗಳೇ. ಇಂದು ನಾವು ಕೇಳಲಿರುವ ಮಾತು ಒಂದು ಪರ್ವತದ ಎತ್ತರಕ್ಕಿಂತಲೂ ಎತ್ತರದ ಮಾತು. ಒಬ್ಬ ಮಗನ ಸಾಧನೆಗಿಂತಲೂ ದೊಡ್ಡದಾದ ತಾಯಿಯ ಪ್ರೇರಣೆ. ಮೇಲೆ ತೋರುತ್ತದೆ ಹಿಮದ ಅಚ್ಚು, ಅದರೊಳಗಿದೆ ತಾಯಿಯ ಕಚ್ಚು. ಮಗ ಏರಿ ತೋರಿಸಿದ ಸಾಧನೆ. ತೇನ್ಸಿಂಗ್ ಹೆಸರದು ಶಾಶ್ವತ ನೆನಪು. ಬಂಧುಗಳೇ, ನೇಪಾಳದ ಸರ್ಪೆ ಜನಾಂಗದ ಒಂದು ಬಡ ಮನೆ. ಹಾಳಾದ ಗೋಡೆ, ಹಸುವಿನ ಹೊಟ್ಟೆ, ಆದರೆ ಕನಸು ತುಂಬಿದ ತಾಯಿ. ಅವಳ ಮಗು ತೇನ್ಸಿಂಗ್. ಅವನು ಮೇಕೆಗಳನ್ನು ಮೇಯಿಸುವ ಮಗ. ಆದರೂ ಕಣ್ಣು ಎತ್ತರದ ಕನಸಿನಲ್ಲಿ ಮುಳುಗಿತ್ತು. ಅವನು ಮೇಕೆಗಳನ್ನು ಮೇಯಿಸುವ ಮಗ. ಆದರೂ ಕಣ್ಣು ಎತ್ತರದ ಕನಸಿನಲ್ಲಿ ಮುಳುಗಿತ್ತು. ಪ್ರತಿ ಬೆಳಗ್ಗೆ ತಾಯಿ ಮಗುವಿನ ಕೈ ಹಿಡಿದು ಹೇಳುತ್ತಿದ್ದಳು, ಮಗು, ಇವತ್ತು 25 ಮೇಕೆಗಳನ್ನು ಮೇಯಿಸಬೇಕು. ನೋಡು, ಆ ಮೇಲೆ ನೋಡು, ಅದು ಎವರೆಸ್ಟ್ ಪರ್ವತ. ಅದನ್ನೆಂದು ಯಾರೂ ಹತ್ತಿಲ್ಲ. ನೀನೇ ಹತ್ತುತ್ತೀಯ ಮಗು. ಅಷ್ಟು ಹೇಳಿ ತಾಯಿ ಮಗುವಿನ ಕೆನ್ನೆಗೆ ಮುದ್ದಿಟ್ಟು ಕಳುಹಿಸುತ್ತಿದ್ದಳು. ಮಗ ಮೇಕೆಗಳ ಹಿಂದೆ ಓಡುತ್ತಿದ್ದರು. ಮನಸ್ಸು ಪರ್ವತದತ್ತ ಓಡುತ್ತಿತ್ತು. ಆ ದಿನದಿಂದಲೇ ಅವನು ಎವರೆಸ್ಟ್ ಏರತೊಡಗಿದ. ಆದರೂ ಜನರು ನೋಡಿದ್ದು 1953ರಲ್ಲಿ. ಆದರೆ ಅವನು ಮನಸ್ಸಿನಲ್ಲಿ ಹತ್ತಿದ್ದು 10ನೆಯ ವಯಸ್ಸಿನಲ್ಲೇ. ಮೇ 29, 1953 ಇತಿಹಾಸ ಬರೆದ ದಿನ. ಎವರೆಸ್ಟ್ ಶಿಖರದ ಮೇಲೆ ಇಬ್ಬರು ನಿಂತರು, ಸರ್ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ. ಪತ್ರಕರ್ತರು ಓಡಿ ಬಂದು ಪ್ರಶ್ನಿಸಿದರು, ತೇನ್ಸಿಂಗ್ ಎಷ್ಟು ದೊಡ್ಡ ಸಾಧನೆ ಮಾಡಿದ? ನಿಮಗೆ ಪ್ರೇರಣೆ ಯಾರು? ತೇನ್ಸಿಂಗ್ ನಗುತ್ತಾ ಹೇಳಿದನು, ನಾನು ಇಂದು ಎವರೆಸ್ಟ್ ಹತ್ತಿದೆ ಎಂದು ಯಾರು ಹೇಳಿದರು? ನಾನು ಅದನ್ನು ಹತ್ತಿದ್ದು ನನ್ನ 10ನೆಯ ವಯಸ್ಸಿನಲ್ಲಿ. ಆ ದಿನ ತಾಯಿ ಹೇಳಿದ ಮಾತು ನನ್ನ ಪ್ರೇರಣೆ. ತಾಯಿ ಮಾತು ದೇವರ ಮಾತು. ಮಗನ ಕನಸು ಗುರಿಯಾಯಿತು. ಮಾತೊಂದು ಬಿದ್ದಿತು ಮನದಾಳದಲ್ಲಿ. ಜೀವನವನ್ನೇ ಬದಲಾಯಿಸಿತು. ತಾಯಿ ಮಾತು ದೇವರ ಮಾತು. ಮಗನ ಕನಸು ಗುರಿಯಾಯಿತು. ಮಾತೊಂದು ಬಿತ್ತಿತು ಮನದಾಳದಲ್ಲಿ. ಜೀವನವನ್ನೇ ಬದಲಿಸಿತು. ಬಂಧುಗಳೇ, ಅಯ್ಯ, ಎಂಥ ತಾಯಿ ಅದು! ಇಂದು ನಮ್ಮ ತಾಯಂದಿರು ಹೇಳ್ತಾರೆ, ಮಗು ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗು, ದೊಡ್ಡ ಸಂಬಳ ಪಡೆ, ದೊಡ್ಡ ಮನೆ ಮಾಡು, ದೊಡ್ಡ ಕಾರು ಓಡಿಸು. ಇದು ನಮ್ಮ ಬೋಧನೆ. ಆದರೆ ಯಾವ ತಾಯಿ ಹೇಳ್ತಾಳೆ, ಮಗು ನಿನ್ನ ಎವರೆಸ್ಟ್ ಹುಡುಕು, ಜನರು ಹತ್ತದ ಮಾರ್ಗ ಹತ್ತು ಬಾ ಎಂದು. ಅಂಥ ಮಾತುಗಳು ಕಡಿಮೆಯಾದುದರಿಂದಲೇ ನಮ್ಮ ಮಕ್ಕಳು ಕನಸುಗಳು ಚಿಕ್ಕದಾದವು. ತೇನ್ಸಿಂಗ್ ತಾಯಿ ವಿದ್ಯಾವಂತರಲ್ಲ, ಆದರೂ ಅವಳ ಬುದ್ಧಿ ವಿದ್ಯೆಗಿಂತಲೂ ದೊಡ್ಡದು. ವಿದ್ಯೆಗಿಂತಲೂ ಅವಳ ಮಾತು ದೊಡ್ಡದು. ಅವಳ ಮಾತು ಮಂತ್ರದಂತಿತ್ತು. ಅವಳ ನಂಬಿಕೆ ದೇವರ ಆಶೀರ್ವಾದವಾಗಿತ್ತು. ಅವಳು ಮಗುವಿಗೆ ಸಂಪತ್ತನ್ನಲ್ಲ, ಸಾಧನೆಗೆ ಸ್ಫೂರ್ತಿ ಕೊಟ್ಟಳು. ಆ ತಾಯಿಯು ಹೃದಯವೇ ಎವರೆಸ್ಟ್ ಆಗಿತ್ತು. ಮಗ ಅದರ ಶಿಖರ ಏರಿದನು. ತಾಯಿ ಮಾತು ಬೆಳಕಾಗಲಿ, ಮಗನ ಕನಸು ಗುರಿಯಾಗಲಿ. ಎವರೆಸ್ಟ್ ಅಂದರೆ ಕಲ್ಲಲ್ಲ, ಮೇಲೆ ಅದು ಜೀವನದ ಹೋರಾಟದ ಬಲೆ.
ಹೀಗಾಗಿ ಬಂಧುಗಳೇ, ನಾವು ಮಕ್ಕಳಿಗೆ ಕೇವಲ ಬದುಕುವ ಬೋಧನೆ ಕೊಡಬೇಡಿ, ಬದುಕು ಬದಲಾಯಿಸುವ ಬೋಧನೆ ಕೊಡಿ. ಅವರಿಗೆ ಹೇಳೋಣ, ಮಗು, ನಿನ್ನೆ ಎವರೆಸ್ಟ್ ಹುಡುಕು, ನಿನ್ನ ಜೀವನದ ಎತ್ತರ ಹತ್ತು ಬಾ. ಅವನಲ್ಲಿ ಹುಟ್ಟಬಹುದು ಹೊಸ ಟೆನ್ಸಿಂಗ್, ಹೊಸ ಕನಸು, ಹೊಸ ಇತಿಹಾಸ. ಎವರೆಸ್ಟ್ ಪರ್ವತಕ್ಕಿಂತ ಎತ್ತರ ತಾಯಿಯ ಮಾತು, ಅದಕ್ಕಿಂತ ಬಲ ಮಗುವಿನ ನಂಬಿಕೆ, ಅದಕ್ಕಿಂತ ಅಮೂಲ್ಯ ಪ್ರೇರಣೆಯ ಬಿತ್ತನೆ. ತಾಯಿ ಮಾತು ಇದ್ದರೆ ಪರ್ವತ ಎತ್ತರ ಕಡಿಮೆಯೇ. ಎವರೆಸ್ಟ್ ಮೇಲೆ ತಾಯಿಯ ಕಲೆ, ಮಗನ ಹೃದಯದಲ್ಲಿ ಬೆಳಕಿನ ತೆಲೆ. ತಾಯಿಯ ಆಶೀರ್ವಾದ ಇದ್ದರೆ ಎಲ್ಲ ಪರ್ವತ ಹತ್ತುವ ಬಲ. ಶರಣಾರ್ಥಿ ಬಂಧುಗಳೇ, ನಾವು ಇಲ್ಲಿವರೆಗೂ ತೆನ್ಸಿಂಗ್ ತಾಯಿ ಅಂತ ತಾಯಂದಿರಾಗೋಣ. ಮಕ್ಕಳಿಗೆ ಎತ್ತರದ ಕನಸು, ಧೈರ್ಯದ ಗುರಿ, ಪ್ರೇರಣೆಯ ಮಾರ್ಗ ತೋರಿಸೋಣ. ಆದರೆ ಪ್ರಪಂಚವೇ ನಿಮ್ಮ ಮಕ್ಕಳ ಸಾಧನೆಗೆ ನಮನ ಮಾಡುತ್ತದೆ. ನಮಸ್ತೆ. ಶರಣಾರ್ಥಿ.